ಹಲೋ ಡ್ಯಾಡಿ, ಅವನು ನನಗೆ ಬೇಕು. ಕೀರ್ತಿ, ಇಷ್ಟು ಅಮಾಯಕಿಯಾಗಿ ಹೇಗೆ ಹುಟ್ಟಿದೆಯೇ? ಡ್ಯಾಡಿ, ಅವನೊಬ್ಬ ಪ್ಲೇ ಐ ಬಾಯ್. ವಾಂಟ್ ಹಿಮ್. ನಾನು ಹೇಳಿದ್ರು ನಂಬಲ್ವಾ? ಪ್ಲೀಸ್ ಡ್ಯಾಡಿ. ವಾಟ್ಸಪ್ ಚೆಕ್ ಮಾಡು, ನಿಂಗೊಂದು ಪಿಕ್ ಕಳಿಸ್ತೀನಿ. ಏನು, ನಾನ್ ದೂರ ಹೋಗ್ತಾ ಇದ್ರೆ ಹುಚ್ಚು ನಾಯಿ ತರ ಹಿಂದೆ ಬೀಳ್ತಾ ಇದೀಯಾ? ಐ ಡೋಂಟ್ ಲೈಕ್ ಯು. ಜಸ್ಟ್ ಗೆಟ್ ಆಫ್. ನನ್ನ ಪ್ರೀತಿ ಒಪ್ಕೊಳ್ಳೋವರೆಗೂ, ನೀನಾಗಿ ನೀನು ಭಾವ ಅಂತ ನನ್ನ ಕಾಲ ಹತ್ರ ಬರೋವರೆಗೂ, ನೀನು ಎಲ್ಲಿದ್ರು ಅಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ, ನಿನ್ನ ಕಣ್ಣು ಮುಂದೆನೇ ಇರ್ತೀನಿ, ನಿನ್ನ ಮನೆ ಮುಂದೆನೇ ಇರ್ತೀನಿ. ನನ್ನ ಪ್ರೀತಿ ಎಷ್ಟು ಹೆಚ್ಚು ಅಂತ ನಿನ್ಗೆ ಗೊತ್ತಾಗೋವರೆಗೂ ಇಲ್ಲೇ ಇರ್ತೀನಿ. ಸಾಯೋವರೆಗೂ ನಿನ್ನ ಮನೆ ಮುಂದೆನೇ ಇರ್ತೀನಿ. ಏನು ಮಾಡ್ತೀಯಾ ಮಾಡ್ಕೋ, ಹೋಗ್. ಎಷ್ಟು ದಿನಗಳಂತ ಕೆಲ್ಸ್ಕೊಂತಿರೋ? ಹೋಟೆಲ್ ಬಿಲ್ ಕಟ್ಟಿ 3 ತಿಂಗಳಾಗ್ತಿದೆ. ಕೇಳಿದ್ರೆ ದಿನ ಒಂದು ಕತೆ ಹೇಳ್ತಾ ಇದ್ದೀರಾ. ಅಣ್ಣ, ಒಳಗಡೆ ನನ್ನ ಡ್ರೈರ್ ಇದೆ ಅಣ್ಣ. ಹೋಗ, ಅದು ಕೇಳ, ದುಡ್ಡು ಕಟ್ ತಗೊಂಡೋಗ. ಕಷ್ಟ ಬಿದ್ದು ತಗೊಂಬಂದು ಡ್ರೈರ್ ಒಂದೇ, ಅದು ಹೋಯ್ತು. ಇವೆಲ್ಲ ಬೇಡ, ಬಾವಾಗ ಫೋನ್ ಮಾಡ್ತೀನಿ. ಹಲೋ, ಹೇಳೋ. ಏನಂತ ಹೇಳಿ ಬಾವ? ಆ ಲಾಡ್ಜ್ ಓನರು ಗಾಡಿ ಕಿತ್ಕೊಂಡು ಲಗೇಜ್ ಬಿಸಾಕಿದ್ದಾನೆ. ನೀನೇನು ಹೆದರ್ಕೋಬೇಡ, ಇಲ್ಲಿಗೆ ಬಂದ್ಬಿಡು. ಸೆಂಟ್ರಲ್ AC, ವೆಂಟಿಲೇಷನ್ ಸೂಪರ್ ಕಣೋ. ನೀನು ಸೂಪರ್ ಬಾವ. ನಿನ್ನ ಜೊತೆಗೆ ಫ್ರೆಂಡ್ಶಿಪ್ ಕಷ್ಟನೇ, ಆದರೆ ಚೆನ್ನಾಗಿರತ್ತೆ. ಮೊದಲು ನೀನು ಇಲ್ಲಿ ಬಾರೋ. ಹಾಂ, ಒಂಚೂರು ಜಾಲಿಲ್ಲ ನನ್ನ ಮಗನಿಗೆ. ಪ್ರತಿಯೊಬ್ಬರು ಹುಡುಗಿರ್ ಥರನೇ ಆಗ್ಬಿಟ್ಟಿದ್ದಾರೆ. ನೀನು ಇನ್ನೂ ಜಾಸ್ತಿ ಆಗಿದ್ಯಾ. ರೂಮ್ ಅಂದೆ, ಸೆಂಟ್ರಲ್ AC ಅಂದೆ, ಇದೇನಾ? ಅವನು ಒಟ್ಟಾಗೆ ಹೊರಗೆ ತಲ್ಲಿದ್ದಾನೆ, ನೀನು ದಾರುಣವಾಗಿ ರೋಡ್ ಮೇಲೆ ಇಟ್ಟಿದೆಯಲ್ಲ ದುಕಾನ. ಛೀ, ನನ್ನ ಜೀವನ ನನ್ನ ಹಣೆ ಬರ. ನನಗಿದೆಲ್ಲ ಬೇಕು. ಏಯ್, ಡಿಸ್ಕರೇಜ್ ಮಾಡಬೇಡವೋ. ಹುಡುಗಿನ ಟ್ರ್ಯಾಪ್ ಮಾಡೋಕ್ಕೆ ಒಳ್ಳೆ ಐಡಿಯಾ ಕೊಡು. ಹಾಂ, ಅದು ಇಷ್ಟು ಬೇಗ ಐಡಿಯಾ ಅಂದರೆ ಕಷ್ಟ ಬಾವ. ಒಳ್ಳೆ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ರು ನಿನಗೆ ಐಡಿಯಾ ಕೊಡೋಕ್ಕಾಗಲ್ಲ. ಮೊದಲು ಎಣ್ಣೆ ಹಾಕೋ. ಕರೆಕ್ಟಾಗಿ ಹೇಳಿದೆಯಾ ತಂದೆ. ಇಂಥ ಫ್ರೆಂಡ್ಸು ಒಳ್ಳೆ ಬ್ರ್ಯಾಂಡ್ ಎಣ್ಣೆ ಕುಡಿಸಿದರೆ ಕುಡಿತಾರೆ ಹೊರತು ಸಲಹೆಗಳೇನು ಕೊಡ್ತಾರೆ ತಂದೆ? ಅನುಭವಶಾಲಿಯಾದ ನನ್ನನ್ನು ಕೇಳು, ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ? ಎಲ್ಲ ಹೆಣ್ಣಾಗ್ಬಿಟ್ಟಿದೆ. ಎಲ್ಲ ಕಾಯಿ ಹಣ್ಣಾದ ಮೇಲೆ ಬರೋದೇ ಅನುಭವ. ನೀನು ಮುಚ್ಕೋ, ನೀನು ಹಾಕು. ಯಾರೋಪನ್ ಮಾಡ್ತಾರೆ ಕಂದ? ಅಬ್ಬಾ, ಏನು ಓಪನ್ ಮಾಡಿದೆ ಕಂದ? ನಮ್ಮವನು ಸೀಲ್ ಓಪನ್ ಮಾಡೋದ್ರಲ್ಲಿ ಘಾಟಿ ಅಲ್ವಾ ಬಾವ? ನೀನು ನಿಲ್ಸೋ, ನೀವು ಹೇಳಿ ಸ್ವಾಮಿ. ಕಂದ, ಸಂಗೀತಕ್ಕೆ ಕಲ್ಲುಗಳು ಕರಗುವ ಹಾಗೆ ಹುಡುಗಿಯರು ಕವನಕ್ಕೆ ಕರಗುತ್ತಾರೆ. ಒಂದೊಳ್ಳೆ ಕವನ ಹೇಳಿಬಿಡು ತಂದೆ. ನನಗೆ ಹುಡುಗಿರ ಜೊತೆ ಮಾತಾಡಕ್ಕೆ ಬರಲ್ಲ ಸ್ವಾಮಿ. ಇನ್ನು ಕವನ ಏನು ಹೇಳ್ತೀನಿ?